ನಮ್ಮ ಮ್ಯಾನಿಫೆಸ್ಟೇಷನ್ ಇನ್ನೇನು ಆಗೋದ್ರಲ್ಲಿದೆ. ನಮ್ಮ ಜೀವನದಲ್ಲಿ ಅದ್ಭುತವಾದ ಪಾಸಿಟಿವ್ ಚೇಂಜಸ್ ಬರೋವಂಥ ಸಮಯದಲ್ಲಿ ಅಥವಾ ನಮ್ಮ ಕನಸುಗಳು ಆಸೆಗಳು ಈಡೇರುತ್ತೆ ಅನ್ಬೇಕಾದ್ರೆ ನಮಗೆ ಯೂನಿವರ್ಸಿಂದ ಕೆಲವು ಸೈನ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗೇನೆ ಯೂನಿವರ್ಸ್ನಿಂದ ನಮಗೆ ಕೆಲವೊಂದು ವಿಚಿತ್ರವಾದ ಸೈನ್ಸ್ ಕೂಡ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯೂನಿವರ್ಸ್ ಕೊಡು ಆ ಒಳ್ಳೆ ಸೈನ್ಸ್ ಹಾಗೂ ವಿಚಿತ್ರವಾದ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಪಾಯಿಂಟ್, ನಮ್ಮ ಫ್ಯೂಚರ್ ಬಗ್ಗೆ ಹೋಪ್ ಆ್ಯಂಡ್ ಕಾನ್ಫಿಡೆನ್ಸ್ ಬರೋದು. ಅಂದರೆ ನೀವು ತುಂಬ ದಿನಗಳಿಂದ ಲೋ ಫೀಲ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಒಂದು ದಿನ ಫ್ಯೂಚರ್ ಬಗ್ಗೆ ಸ್ಟ್ರಾಂಗ್ ಹೋಪ್ ಬರುತ್ತೆ. ಮತ್ತೆ ನೀವು ನಿಮ್ಮ ಡ್ರೀಮ್ ಜಾಬ್ ಬಗ್ಗೆ ಕಾನ್ಫಿಡೆಂಟ್ ಫೀಲ್ ಆಗ್ತೀರಾ. ಸಿಚುವೇಶನ್ ಸೇಮ್ ಇರುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗಿರಲ್ಲ, ಆದರೂ ಕೂಡ ಮನಸ್ಸು ಪಾಸಿಟಿವ್ ಆಗ್ತಿರುತ್ತೆ. ಸಡನ್ಲಿ ಗೊತ್ತೇ ಇಲ್ದಂಗೆ ರೀಸನ್ನೇ ಇಲ್ಲದೆ ಮನಸ್ಸು ಖುಷಿ ಫೀಲ್ ಆಗ್ತಾ ಇರುತ್ತೆ. ಮನಸ್ಸಿಗೊಂದು ರೀತಿ ಕಾಮ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಡಿಸ್ಟರ್ಬ್ ಆಗೋ ಸಿಚುವೇಶನಲ್ಲೂ ಕೂಡ ನೀವು ಕಾಮ್ ಆಗಿ ಇರ್ತೀರಾ. ನಿಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೆ ಚೇಂಜಸ್ ಬರ್ತಾ ಇದೆ ಅನ್ಬೇಕಾದ್ರೆ ನಿಮ್ಮ ಬಾಡಿಗಿಂತ ಮೊದಲು ನಿಮ್ಮ ಸೌಲ್ ಟ್ರಾವೆಲ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಮಾಡಿರುತ್ತೆ. ನಿಮ್ಮ ಕಣ್ಣಿಗೆ ಯಾಕೆ ಏನು ಅಂತ ರೀಸನ್ ಗೊತ್ತಿಲ್ಲದೆ ಇದ್ರೂ ನಿಮ್ಮ ಸೌಲ್ ನಿಮ್ಮ ಬಾಡಿಗಿಂತ ಮೊದಲು ಟ್ರಾವೆಲ್ ಮಾಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಿಮಗೆ ಎಲ್ಲೋ ಒಂದು ಕಡೆ ಆ ಪಾಸಿಟಿವ್ ಫೀಲಿಂಗ್ ಬರ್ತಾ ಹೋಗುತ್ತೆ. ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಹತ್ತಿರ ಇದೆ ಎಂಬುದರ ಸೂಚನೆ. ಸೆಕೆಂಡ್ ಪಾಯಿಂಟ್, ಹೆಲ್ಪ್ ಮಾಡೋ ಜನರು ನಿಮ್ಮ ಲೈಫ್ಗೆ ಬರೋದು. ಅಂದರೆ ನಿಮ್ಮ ಕನಸುಗಳು ಆಸೆಗಳು ಏನು ನಿಮ್ಮ ಜೀವನದಲ್ಲಿ ನಡಿಬೇಕು ಅಂತ ಅನ್ಕೋತಿದ್ದೀರೋ ಅವನ್ನು ಮ್ಯಾಚ್ ಮಾಡ್ಕೊಳ್ತಾ ನಿಮ್ಮ ಲೈಫಲ್ಲಿರೋ ವ್ಯಕ್ತಿಗಳು, ವಸ್ತುಗಳು, ಪರಿಸರಗಳು ಎಲ್ಲವೂ ಕೂಡ ನಿಧಾನಕ್ಕೆ ಚೇಂಜ್ ಆಗಿ ಪಾಸಿಟಿವ್ ಟರ್ನಲ್ಲಿ ಹೋಗ್ತವೆ. ಅಂದರೆ ಮ್ಯಾನಿಫೆಸ್ಟೇಷನ್ ಟೈಮಲ್ಲಿ ಯೂನಿವರ್ಸ್ ನಿಮಗೆ ಡೈರೆಕ್ಟಾಗಿ ರಿಸಲ್ಟ್ ಕೊಡಲ್ಲ, ಅದು ಜನರ ಮೂಲಕ ಹೆಲ್ಪ್ ಮಾಡುತ್ತೆ. ಸಡನ್ಲಿ ಹೊಸ ಫ್ರೆಂಡ್ಸ್ ಪರಿಚಯ ಆಗೋದು, ಆಫೀಸಲ್ಲಿ ಕೋವರ್ಕರ್ಸ್ ಸಪೋರ್ಟ್ ಮಾಡೋದು, ಸ್ಟ್ರೇಂಜರ್ಸ್ ಅಡ್ವೈಸ್ ಕೊಡೋದು, ಇದು ಎಲ್ಲ ಮ್ಯಾನಿಫೆಸ್ಟೇಷನ್ ಸೈನ್ ಆಗಿರುತ್ತೆ. ಆ ಜನಗಳು ಎಕ್ಸಾಕ್ಟ್ಲಿ ರೈಟ್ ಟೈಮಲ್ಲಿ ಅಪಿಯರ್ ಆಗ್ತಾರೆ. ನಿಮಗೆ ಬೇಕಾದ ಇನ್ಫಾರ್ಮೇಷನ್, ಗೈಡೆನ್ಸ್, ಸಪೋರ್ಟ್ ಎಲ್ಲವನ್ನು ಯೂನಿವರ್ಸ್ ಅವರ ಮೂಲಕ ಕೊಡುತ್ತದೆ. ಥರ್ಡ್ ಪಾಯಿಂಟ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಬರೋದು. ಮನಿ ದೊಡ್ಡ ಅಮೌಂಟ್ದಾಗಿರ್ಬೋದು ಅಥವಾ ಚಿಕ್ಕ ಅಮೌಂಟ್ದಾಗಿರ್ಬೋದು, ಆದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಆಫೀಸಲ್ಲಿ ಬೋನಸ್ ಸಿಗೋದು, ನ್ಯೂ ಜಾಬ್ ಸಿಗೋದು ಅಥವಾ ಲಾಟರಿ ಸಿಗೋದು, ಹಾಗೆ ರೋಡಲ್ಲಿ ಹೋಗುವಾಗ ಅಮೌಂಟ್ ಸಿಗೋದಾಗಿರ್ಬೋದು. ಹೀಗೆ ಒಂದು ಕಾಯಿನ್ ಸಿಕ್ಕಿದ್ರೂ ಕೂಡ ಅದು ಯೂನಿವರ್ಸ್ ಸೈನ್ ಆಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಸಿಕ್ಕರೆ ಅಬಂಡೆನ್ಸ್ ಎನರ್ಜಿ ಆಕ್ಟಿವ್ ಆಗುತ್ತೆ, ಇದು ಇನ್ನೂ ಅಪಾರ್ಚುನಿಟೀಸ್ ಬರುತ್ತೆ ಅನ್ನೋ ಸಿಗ್ನಲ್. ಫೋರ್ತ್ ಪಾಯಿಂಟ್, ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಸ್ಟಾರ್ಟ್ ಆಗೋದು. ನೀವು ಕಾನ್ಷಿಯಸ್ಲಿ ಟ್ರೈ ಮಾಡದೇ ಇದ್ದರೂ ನಿಮಗೆ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಅನಿಸುತ್ತೆ, ವರ್ಕೌಟ್ ಸ್ಟಾರ್ಟ್ ಮಾಡೋ ಥಾಟ್ ಬರುತ್ತೆ, ಮತ್ತು ಒಳ್ಳೆ ಹಾಬೀಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಇವೆಲ್ಲ ಆಟೋಮ್ಯಾಟಿಕ್ ಆಗಿ ಬರ್ತವೆ. ಇದರ ಅರ್ಥ ಏನಂದರೆ ನಿನ್ನ ವೈಬ್ರೇಷನ್ ಗೋಲ್ ವೈಬ್ರೇಷನ್ಗೆ ಅಲೈನ್ ಆಗ್ತಾ ಇದೆ. ಹಾಗೆ ಒಂದು ಏರಿಯಾ ಇಂಪ್ರೂವ್ ಆದರೆ ಲೈಫ್ನ ಬೇರೆ ಏರಿಯಾಸ್ ಕೂಡ ಇಂಪ್ರೂವ್ ಆಗ್ತವೆ. ಇದು ಕೂಡ ಯೂನಿವರ್ಸ್ನ ಮೇನ್ ಸಿಗ್ನಲ್ ಅಂತಾನೆ ಹೇಳ್ಬೋದು. ಫಿಫ್ತ್ ಪಾಯಿಂಟ್, ಆಲ್ ಆಫ್ ಸಡನ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತದೆ. ನಾನು ವರ್ತಿದ್ದೀನಿ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗ್ತದೆ, ಮತ್ತು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡ್ತೀವಿ. ಸಿಕ್ಸ್ತ್ ಪಾಯಿಂಟ್, ಮ್ಯಾಜಿಕಲ್ ನಂಬರ್ಸ್. ಲಾ ಆಫ್ ಅಟ್ರಾಕ್ಷನ್ನಲ್ಲಿ ನೀವು ಎಲ್ಲವನ್ನು ಫಾಲೋ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಿದ್ರೆ ಮಾತ್ರ ತುಂಬ ಜಾಸ್ತಿ ಸಾರಿ ಸೀಕ್ವೆನ್ಸ್ ನಂಬರ್ಸ್ನ ನೀವು ನೋಡ್ತಾ ಇರ್ತೀರಾ. ಲೈಕ್ 111, 222, 333, 1111 ಹಾಗೆ ತರಹದ ನಂಬರ್ಸ್ ಎಲ್ಲವೂ ಕೂಡ ಸೀಕ್ವೆನ್ಸ್ ರೂಪದಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಕಾಣಿಸ್ತಾ ಇರ್ತವೆ. ಹೀಗೆ ನಿಮಗೆ ಮೊಬೈಲ್ನಲ್ಲಿ ಟೈಮ್ ನೋಡೋವಾಗ, ಇಲ್ಲಾಂದರೆ ಬುಕ್ ಪೇಜ್ ನಂಬರ್ಸ್ನಲ್ಲಿ, ಹೀಗೆ ಯಾವುದೋ ಒಂದು ರೂಪದಲ್ಲಿ ಸೀಕ್ವೆನ್ಸ್ ನಂಬರ್ಸ್ ಕಾಣಿಸ್ತಾ ಇರ್ತದೆ. ಈ ತರಹ ಕಾಣಿಸ್ತಾ ಇದ್ದರೆ ಖಂಡಿತವಾಗಿಯೂ ನೀವು ರೈಟ್ ಟ್ರ್ಯಾಕಲ್ಲಿ ಇದ್ದ ಹಾಗೆ. ಲಾಸ್ಟ್ ಪಾಯಿಂಟ್, ನಿಮ್ಮ ಒಂದು ಲೈಫಲ್ಲಿ ಗ್ರೋತ್ ಆಗ್ತಾ ಇದೆ ಅಂದಾಗ ಆ ಗ್ರೋತ್ಗೆ ಯಾವ ವ್ಯಕ್ತಿಗಳು ಸಪೋರ್ಟಿವ್ ಇರಲ್ವೋ ಆ ವ್ಯಕ್ತಿಗಳನ್ನು ನಿಮ್ಮ ಲೈಫ್ನಿಂದ ಯೂನಿವರ್ಸ್ ದೂರ ಮಾಡ್ತಾ ಹೋಗುತ್ತೆ. ಅದು ನಿಮ್ಮ ಫ್ರೆಂಡ್ಸ್ ಕೂಡ ಆಗಿರಬಹುದು. ಯಾರು ನಿಮ್ಮ ಗ್ರೋತ್ಗೆ, ನಿಮ್ಮ ಮನಶಾಂತಿಗೆ, ನಿಮ್ಮ ಹ್ಯಾಪಿನೆಸ್ಗೆ
ಫ್ಯೂಚರಲ್ಲಿ ಯಾರು ಅಡ್ಡ ಆಗ್ಬೋದು ಅನ್ನೋದು ಯೂನಿವರ್ಸ್ಗೆ ಗೊತ್ತಿರುತ್ತೋ ಅವರನ್ನು ತನ್ನಿಂದ ತಾನೇ ಯೂನಿವರ್ಸ್ ರಿಮೂವ್ ಮಾಡ್ತಾ ಹೋಗುತ್ತೆ. ನಿಮ್ಮ ಫ್ಯೂಚರ್ಗೆ ಯಾರಿಂದ ನಿಮಗೆ ಪಾಸಿಟಿವ್ ಅನುಭವ ಸಿಗಲ್ವೋ ಅಂಥವರನ್ನು ನೀವಲ್ಲ, ಯೂನಿವರ್ಸ್ ನಿಮ್ಮಿಂದ ದೂರ ಕಳಿಸತ್ತೆ.